ಸರ್, ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತರು ಮುಸಲ್ಮಾನ ಮುಖಂಡರು ಒಂದು ಗುಂಪು ಮಾತ್ರ ಮುಂಚೂಣಿಯಲ್ಲಿದೆ. ಅವ್ರಿಗೆ ಪರ್ಯಾಯವಾಗಿ ಬೇರೊಂದು ಗುಂಪು ತಮ್ಮ ವಿರುದ್ಧ ಷಡ್ಯಂತ್ರ ಮಾಡ್ತಿದೆ, ಮುನ್ನೆಲೆಗೆ ಬರಬೇಕು ಅಂತ. ನೋಡಿ, ಎಲೆಕ್ಷನ್ ಟಿಕೆಟ್ ಕೊಡೋ ತನಕ ನಾವು ಯಾವ ಗುಂಪು ಇದ್ದಿಲ್ಲ. ನಾನಿದು 2-3 ಸರ್ತಿ ನಮ್ಮ ಹತ್ರ ಮಾತಾಡಿದ್ದೇನೆ. ನಾವೆಲ್ಲರೂ ಸೇರಿ ಮೈನಾರಿಟಿ ಲೆಜಿಸ್ಲೇಚರ್ ಫೋರಮ್ ಅಂತ ಮಾಡ್ಕೊಂಡಿದ್ವಿ ನಾವು. ಆ ಲೆಜಿಸ್ಲೇಚರ್ ಫೋರಮ್ಗೆ ನಸೀರ್ ಅಹಮದ್ ಅಧ್ಯಕ್ಷರು, ನಮ್ಮ ಹಾರಿಸ್ ಅವರು ಜನರಲ್ ಸೆಕ್ರೆಟರಿ ಅವರು, ನಾವೆಲ್ಲರೂ ಸೇರಿ ತೀರ್ಮಾನ ಮಾಡಿ ಒಂದು ಕ್ಯಾಂಡಿಡೇಟು ಅಲ್ಪಸಂಖ್ಯಾತರಿಗೆ ಕೊಡಿ. ಯಾಕಪ್ಪ ಅಂತ ಹೇಳಿದರೆ, ಶಿವಶಂಕರಪ್ಪರು ಇಷ್ಟು ದಿವಸ ಇದ್ದಿದ್ದಕ್ಕೆ ನಾವು ಜಾಸ್ತಿ ಫೋರ್ಸ್ ಮಾಡಿ ಕೇಳಿಲ್ಲ. ಅವರು ಒಂದು ಸೆಕ್ಯುಲರ್ ಲೀಡರ್ ಆಗಿದ್ರು ಅಂತ ಹೇಳಿ ತಿಳ್ಕೊಂಡು ನಾವು ಏನೂ ಕೇಳಿಲ್ಲ. ಈಗ ಅವ್ರು ತಿರ್ಕೊಂಡಿದ್ದಕ್ಕೆ ಖಾಲಿ ಆಗಿದೆ ಸೀಟು. ಈಗ ಶಿವಶಂಕರಪ್ಪನ ಮಕ್ಕಳು ಒಬ್ಬರು ಮಂತ್ರಿ ಇದ್ದಾರೆ, ಒಬ್ಬರು MP ಇದ್ದಾರೆ. ಅವ್ರ ಮನೆಗೆ ಯಾಕೆ ಹಗಲೆಲ್ಲ ಟಿಕೆಟ್ ಕೊಡ್ತೀರಿ? ಬೇರೆಯವ್ರಿಗೂ ಕೊಡಿ ಅವಕಾಶ. ನಮಗೆ ಕೊಡಿ. ನಮ್ಗೆ ಯಾಕೆ ಕೊಡ್ಬೇಕಂತ ಹೇಳಿದ್ರೆ, ನಾವು ಜಾಸ್ತಿ ಪ್ರಮಾಣದಲ್ಲಿ ಇರೋದ್ರಿಂದ ನಮಗೆ ಟಿಕೆಟ್ ಕೊಡಿ. ಇಲ್ಲ ಅಂತ ಹೇಳಿದ್ರೆ ಯಾವ್ದಾರ ಒಂದು ಸಮಾಜಕ್ಕೆ ಕೊಡಿ. ಯಾರಿಗೆ ಪ್ರಾಧಾನ್ಯತೆ ಸಿಕ್ಕಿಲ್ಲ ಅಂತವ್ರಿಗೆ ನಾವು ಇಂಥವ್ರಿಗೆ ಕೊಡ್ರಿ ಅಂತ ನಾನು ಹೇಳಿಲ್ಲಲ್ಲ. ಒಂದು ಎರಡನೇದು ಇವ್ರು ರಿಜ್ವಾನ್ ಅರ್ಷದ್ ಅವರೆಲ್ಲ ಕುಂತ್ಕೊಂಡು ಮಾತಾಡಿದ್ರಲ್ಲ ದಿವಸ, ಜಬ್ಬಾರ್ ಅವ್ರ ಹೆಸರು ಒಂದೇ ಹಿಡ್ಕೊಂಡಿದ್ದಕ್ಕೆ ಆಯ್ತು. ಯಾರು ಹಿಡ್ಕೊಂಡೋಗಿ ಹೇಳಿದ್ರು ನಿಮಗೆ? ನಮ್ಮ ಲೆಟರ್ನಲ್ಲಿ ಓಪನ್ ಆಗಿದೆ, ಯಾರ್ಯಾರೋ ಮುಸ್ಲಿಮ್ಸಿಗೆ ಕೊಡ್ರಿ ಅಂತಲೇ ಇದೆ. ನಮ್ಮಲ್ಲಿ ಎಲ್ಲರೂ ಸಿಗ್ನೇಚರ್ ಮಾಡಿದ್ದಾರೆ ಅದಕ್ಕೆ, ಲೆಟರಿಗೆ ಇದೆ ಅದು. ನಾವೆಲ್ಲ ಸಿಗ್ನೇಚರ್ ಮಾಡಿ ಎಲ್ಲರಿಗೂ ಏನಪ್ಪ ಅಂದರೆ ಯಾರಿಗಾರೊಬ್ರಿಗೆ ಕೊಡಿ. ಆಕಸ್ಮಿಕವಾಗಿ ಅಲ್ಪಸಂಖ್ಯಾತರಿಗೆ ಕೊಡೋಕ್ಕಾಗಿಲ್ಲ ಅಂದರೆ ಯಾವ್ದಾರ ಅಂಥ ಸಮಾಜಕ್ಕೆ ಕೊಡಿ. ಯಾರಿಗೆ ಪ್ರಾಮುಖ್ಯತೆ ಸಿಕ್ಕಿಲ್ಲ ಅಂತ ಅಂಥ ಸಮಾಜಕ್ಕೆ ಕೊಡಿ ಅಂತ ಹೇಳಿದ್ವಿ. ಗೆಲ್ಲಿಸ್ಕೊಂಬರ್ತೀವಿ ಅಂತ ಹೇಳಿದ್ವಿ. ಎಲ್ಲಿವರೆಗೆ ಅಂತ ಹೇಳಿದರೆ, ಇವ್ರು ಲಾಸ್ಟ್ ನಮ್ಮ ಫೈನಲ್ ಮೀಟಿಂಗು ಮುಖ್ಯಮಂತ್ರಿಯರ ಜೊತೆಗೆ ಆದಾಗ ಲಾಸ್ಟಿಗೆ ಅವರು ಅಂದರು, ಹಿಂಗೆ ಕಷ್ಟಪ್ಪ ಅವೆಲ್ಲ ಎಲೆಕ್ಷನ್ ಹಂಗೆ ಅಂತ ಅಂದರು. ಆಯ್ತು ಸರ್, ಒಂದು ಕೆಲಸ ಮಾಡಿ ಕುರುಬ್ರಿಗೆ ಕೊಟ್ಬಿಡಿ ಸರ್ ಅಂತ ಹೇಳಿದ್ವಿ ನಾವು. ಕೊಟ್ಬಿಡಿ, ಗೆಲ್ಲಿಸ್ಕೊಂಬಂದಿಲ್ಲ ಅಂದರೆ ಆಮೇಲೆ ಹೇಳ್ರಿ ಅಂತ ಹೇಳಿದ್ವಿ. ಅದು ಯಾಕೆ ರೀಸನು ಅಷ್ಟೇ. ಒಂದೇ ಒಂದು ಮನೆಗೆ ಯಾಕಪ್ಪ ಅಷ್ಟು ಸ್ಥಾನಮಾನಗಳು ಹೋಗ್ಬೇಕು, ಬೇರೆ ಯಾರಿಗೂ ಆಗಬಾರ್ದು. ಅದು ಒಂದೇ ನಮ್ಮ ರೀಸನ್. ಕಾಂಗ್ರೆಸ್ ಅಲ್ಲಿ ಕುಟುಂಬ ರಾಜಕೀಯ ಅಲ್ಲ, ಈಗ ಮುಂದೆನೆ ಕಾಣ್ತಾ ಇತ್ತಲ್ಲ, ಹಂಗೆ ಒಂದೇ ಮನೆಗೆ ಯಾಕಪ್ಪ ಹಗಲೆಲ್ಲ ನುಗ್ತೀರಿ, ಬೇರೆ ಮನೆಗಳದಾವೆ ಅಂತ ನಾವು ಹೇಳಿದ್ವಿ ಅಷ್ಟೇ, ಬೇರೆ ಏನು. ಸರ್, ಆಮೇಲೆ SS ಮಲ್ಲಿಕಾರ್ಜುನ್ ಅವರು ನಿಮ್ಮ ಮನೆ ಪಕ್ಕದ ಮನೆಗೆ ಹೋಗಿದ್ರು, ನಿಮ್ಮ ಮನೆಗೆ ಬರಲಿಲ್ಲ ಅನ್ನೋ ಒಂದು ಅಸಮಾಧಾನ ನಿಮ್ಗೆ ಬೇಸರ ಇತ್ತಂತೆ. ಅದಕ್ಕೆ ನೀವು ಬಹಳಷ್ಟು ಒಂದು ಪಾರ್ಟಿ ವಿರುದ್ಧವಾಗಿ ನಿಂತ್ರಿ. ಅಲ್ಲ, ನಾನು ಬೇಸರ ಅನ್ನೋದು ಅದು ಮಾತು ಬೇಡ. ಬೇಸರ ಯಾಕಾಗ್ತದೆ? ಅವ್ರಿಗೆ ಬೇಕಾಗಿಲ್ಲ, ಬಂದಿಲ್ಲ. ನಮಗೆ ಅವ್ರು ಕರೆದಿಲ್ಲ, ನಾವು ಹೋಗಿಲ್ಲ, ಅಷ್ಟೇ ಬೇಸರ. ಮತ್ತೇನು ಬೇಸರ? ಅದ್ರಾಗ ಬೇಸರ ಆಗೋ ಕ್ವಶನ್ ಅಲ್ಲಿಂದ ಬರ್ತಿದ್ವಿ. ನಾವು ಅವ್ರಿಗೆ ಬೇಕಾಗಿಲ್ಲ, ಅವ್ರು ನಮಗೆ ಕರೆದಿಲ್ಲ. ಅವ್ರು ಕರೆದಿಲ್ಲ, ನಾವು ಹೋಗಿಲ್ಲ, ಅಷ್ಟೇ. ಬಟ್ ಪಾರ್ಟಿ ಸರ್ ಫಲಿತಾಂಶ ಬರೋ ತನಕ ಕಾಯಬಹುದಿಲ್ಲ. ಅಲ್ಲ, ಅವ್ರಿಗೆ ಬಿಟ್ಟಿದ್ದದು. ಅವ್ರು ಯಾಕೆ ಅಷ್ಟು ಅರ್ಜೆಂಟ್ ಮಾಡ್ತದಾರೋ ಏನೋ ನನಗೆ ಗೊತ್ತಿಲ್ಲ. ಅದೇನಾರ ಬೇರೆ ಅವ್ರಿಗೆ ತಲೆಯಾಗ ಏನಾರು ಬಂದಿರ್ಬೋದು. ಹಿಂಗೆ ಮಾಡಿದರೆ ಹೀಗೆ ಮಾಡಿಬಿಟ್ರೆ ಉತ್ತಮ ಅಂತ ಮಾಡ್ತಾ ಇರ್ಬೋದು. ಅದಕ್ಕೆ ನನಗೆ ಗೊತ್ತಾಗಿಲ್ಲ. ಆ ವಿಚಾರದಾಗ ನಾನು ಜಾಸ್ತಿ ಏನು ಹೇಳಕ್ಕೆ ಬಯಸಂಗಿಲ್ಲ. ನಿಮಗೆ ಯಾರು ಕೈವಾಡ ಇದೆ ಅನ್ಸುತ್ತೆ ಸರ್ ಈ ತರ ಎಕ್ಸ್ಪ್ಲೇನ್ ಮಾಡಿರೋದು? ಏನು ಯಾರು ಕೈವಾಡ ಇದೆ ಅಂತ ನನಗೆ ಈಗ ಅದು ನನಗೆ ಲೆಟರ್ ಬರಲಿ. ಭೇಟಿ ಮಾಡಿ ಚರ್ಚೆ ಮಾಡ್ತೀರಾ ಸರ್ ಹಿರಿಯ ನಾಯಕರು? ಯಾರ ಜೊತೆಗೂ ಈಗ ನಾವು 40 ವರ್ಷದಿಂದ ಈ ಪಕ್ಷಕ್ಕೆ ನಾವು ಕೆಲಸ ಮಾಡ್ಕೊಂಡ ಬಂದಿದ್ದೀವಿ. ಪಕ್ಷನೂ ನಮಗೆ ಸ್ಥಾನಮಾನ ಕೊಟ್ಟಿದೆ. ನಾನು 3 ಸರ್ತಿ ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದೀನಿ. ನಾನು ರಾಜ್ಯ ಅಲ್ಪಸಂಖ್ಯಾತರ ಅಧ್ಯಕ್ಷ ಆಗಿದ್ದೆ. 3ನೇ ಸರ್ತಿ ಈಗ MLC ನಡೀತಾ ಇದೆ ನಂದು. ನಾನು ಯಾರಿಗಾರ ನಾನು ಹೋಗಿ ನಾನು ಕೇಳ್ಕೊಳ್ಳೋದು, ನಾನು ಇಷ್ಟೇ ಹೇಳೋದೇನಪ್ಪ ಅಂದರೆ, ಯಾರಿಗಾರೊಬ್ರು ತೇಜೋವಧಿ ಮಾಡಬೇಕಾದ್ರೆ ಮಿಸ್ಟೇಕ್ ಏನಾಗಿದೆ ಅಂತ ತಾವು ದಯವಿಟ್ಟು ತಿಳಿಸಿ ನನಗೆ ಮಾಡಬೇಕಾಯ್ತು ಅಂತ ನಾನು ಇಷ್ಟು ಕೇಳ್ಕೊಂಡೆ. ಕರೆಕ್ಟಾ?